ಅಯ್ಯೋ ಹೊಸಿ ಕೆಲಸ ಅಲ್ಲಕರೆ ಸಾಕಾಗೋಯ್ತದೆ. ಏನು ಕೆಲಸ? ಮಾಮೂಲಿ ಭತ್ತದ ಮಿಷಿನು. ಧೂಳು ಧೂಳು, ಹೊಸಿ ಧೂಳಲ್ಲ. ಏನು ಸಾಕಾಗೋಗದೆ. ಬೇರೆ ಕೆಲ್ಸಕ್ಕಾರು ಹೋಗ್ಬೇಕತ್ತಾಗೆ. ಆಗ್ನಿಲ್ಲ ಅಂದರೆ ಬೇರೆದಕ್ಕೆ ಹೋಗು. ಅದೊಂದೇ ಕೆಲಸವೇ, ಯಾವ ಕೆಲಸನೂ ಇಲ್ವಾ? ಬೇರೆದಕ್ಕೆ ಹೋಗು. ಆಮೇಲೆ ಧೂಳು ಕೆಮ್ಳು ಗಿಮ್ಲು ಆಯ್ತದೆ. ಕಪ ಕಟ್ಬಿಟ್ಟದ ಆಮೇಲೆ. ಯಪ್ಪ, ಬೇರೆ ಕೆಲಸನೇ ನೋಡ್ಬೇಕತ್ತಾಗೆ. ನನಗೂ ಮೆಣಸಿಕಾಯಿ ಬಿಡ್ಸಕ್ಕೆ ಕರಿತಾವ್ರೆ, ಹೋಗ್ಬೇಕು. ಅಯ್ಯೋ ಬಿಸಿಲು ಹೊಸಿಯಾ, ಯಪ್ಪ ಪಾಟಿ ಬಿಸಿಲು. ಬಿಸಿಲು ನೋಡಿದ್ರೇನೆ ಭಯ ಆಯ್ತದೆ. ಇನ್ನೇನು ಮಾಡಿ, ತಿಂಗಳ ಬೇರೆ ತಮ್ಮನ ಕಾಸು ಕೊಟ್ಬೇಡ್ವಾ? ಅದಕ್ಕೆ ಕಷ್ಟಪಟ್ಟು ಹೋಯ್ತಾವನಿ. ನಾನುವೇನು ಏನು ಮಾಡನೆ? ಎಲ್ಲ ಹಳ್ಳಿವರೆಗೂ ಹೋಯ್ತಾವ್ರೆ, ಅಲ್ಲಿಗೆ ಹೋಯ್ತೀನಿ ನಾನುವೇ. ಉಂಕಂತೂ ಹೋಗು. ಒಂಚೂರು ಕಾಪಿ ಗಿಪಿ ಮಡಗು. ಸಕ್ಕರೆ ಇಲ್ಲ, ಹಾಲಂತ ತೊಟ್ಟಿರ್ಬೇಕೇನೋ ತರೋಗು. ಒಂದು 1 ಲೀಟ್ರ್ ಹಾಲು, ಸಕ್ಕರೆ, ಕಾಪಿ ಪಟ್ನ ತರೋಗು. ಆ ಥರ ನೀ ಹೇಳ್ಬೇಕು ತಾನೆ, ಸಾಕಾಗಿ ಬಂದೋತಲ್ಲಿ ಹೇಳ್ತೀಯಲ್ಲ. ಹೋಗಿ ಬರೋದು ನೀನೇ. ಅಂಗಡಿ ಏನು ಹತ್ರ ಆಯ್ತದ, ಅಷ್ಟು ದೂರ ಹೋಗ್ಬೇಕು. ನನ್ನಲ್ಲಿ ಕುಣಿಸ್ಬಿಟ್ಟು ಊಟ ಇಟ್ಟು ಕಳ್ಸಿದಾರ. ನೀನು ಮಾತ್ರ ಸಾಕಾಗಿ ಬರೋದು, ನಾನು ಸಾಕಾಗಿ ಬರೋಕ್ಕಿಲ್ವಾ? ತತ್ತೈಲಿ ಕಾಸು ಆಯಿತು, ಹೋಗ್ತತ್ತೀನಿ. ನಾನು ಹೇಳಿದ ಕಾಸು ಮತ್ತೆ ನನ್ನ ತೈಲಿ ಬಂದದು. ನನಗೆ ದಿನ ಕೊಟ್ಟು ಕಳ್ಸಾರ. ಅಲ್ಲಿ ಕುಡಿಯೋಕೆ ಮಾತ್ರ ಕಾಸು ಬರ್ತದೆ, ಮನೆ ಸಾಮಾನು ಮಾತ್ರ ಕಾಸು ಇರಕ್ಕಿಲ್ಲ ನಿಂತವು. ವರ್ಷ ನನ್ನ ಮಗನ ತಿರ್ಗಾ ಯಾಕಲ ಕುಡಿಯೋಕೆ ಕಲ್ತ್ಕೊಂಡಿದ್ದೀನಿ ನೀನು? ನಾನೆಲ್ಲಿ ಕುಡಿತಿದ್ದನು? ಈಗ ಕುಡ್ದಿದ್ದ ನಾನು. ಈಗ ಕುಡ್ದಿಲ್ಲ, ಇನ್ನೊಂದು ಇವತ್ತಾಗಲಿ ಗಂಟ್ಲು ತುಂಬ ಉಯ್ಕೋತಿದ್ದಿ. ಇಲ್ಲ ಕಣ್ ಸುಮ್ಮನಿರು. ನೋಡ್ತೀನಿ. ತತ್ತೈಲಿ ಆಯಿತು ಕಾಸ, ಹಾಲು ತತ್ತೀನಿ. ಇಲ್ಲ ಅಂದರೆ ಹಂಗೆ ಇರು. ಯಾವ ಹಾಲು ಇಲ್ಲ, ಕಾಪಿನೂ ಇಲ್ಲ. ಅಕ್ಕ ಅಕ್ಕ, ಗೌರಕ್ಕ, ಯಾರು? ಬೋಳಿಕೆ ಏನ್ಸಿಲ್ಲ? ಅದ್ಯಾಕ ನನ್ನ ಮಗಳು ಫೋನ್ ಮಾಡಿದ್ಲ ಹಾಸ್ಟ್ಲಿಂದ. ಬಂಗಾರಿನೂ ನಿನ್ನ ಜೊತೆ ಮಾತಾಡ್ಬೇಕಂತೆ, ಅದಕ್ಕೆ ಬಂದೆ. ಬಂಗಾರಿ ಮಾಡಿದ್ಲಾ? ಮಾತಾಡು. ಫೋನಲ್ಲಿ ಮಾತಾಡ್ತೀರ, ಆಮೇಲೆ ತಂದು ಕೊಟ್ಬಿಡು ಫೋನ. ಸರಿ ಅವ ಆಯಿತು. ಹಲೋ ಅಮ್ಮ, ಹೇಳವಾ, ಚೆನ್ನಾಗಿದ್ಯಾ? ಊಟ ಮಾಡ್ದಾ? ಅಮ್ಮ ಮಾಡಿದೆ. ಏನು ಮಾಡ್ತಿದ್ದೀರಿ? ಏನಿಲ್ಲ, ನಾನು ಅಪ್ಪನೂ ಕೆಲಸದಿಂದ ಈಗ ಬಂದು ಕೂತೀವಿ ಸುಮ್ಮನೆ. ನೀನೇನು ಮಾಡ್ತಿದ್ದಿ? ನಾನು ಏನಿಲ್ಲ, ಸ್ಕೂಲ್ ಮುಗಿಸ್ಕೊ ಬಂದೆ ಹಾಸ್ಟ್ಲಿಗೆ. ಅದು ಸರಿ, ಯಾರನ್ನೇ ಫೋನ್ ಇದು? ಫೋನ್ ಇಲ್ವಲ್ಲ, ಯಾರು ತರಿಸ್ಕೊ ಮಾಡಿದ್ದಿ? ಹೆಂಗೆ ಮಾಡಿದ್ದಿ ಫೋನ? ದಡ್ಡಿ ಹಂಗೆ ಆಡ್ಬೇಡ. ಅಂತ ಎಲ್ಲಿ ಬಂದದ್ದು ಫೋನು? ಇದು ನಮ್ಮ ವಾರ್ಡಂದು ಫೋನು. ಆರ್ ಫೋನ್ ಇಸ್ಕೊಂಡು ಚಿನ್ನು ಮಾಡ್ತಾ ಇದ್ಲು. ಅದಕ್ಕೆ ಮಾಡ್ಬಿಟ್ಟು ಕೊಡಿಲ್ಲ ನಮ್ಮ ಅಮ್ಮಂಗೂ ಅಂತ ಹೇಳ್ದೆ. ತಂದು ಕೊಡ್ತಾವ್ರಮ್ಮ? ತಂದು ಕೊಟ್ಲು. ಹೆಂಗಿದ್ದಿ, ಎಲ್ಲ ಅಡ್ಜಸ್ಟ್ ಆಯ್ತಾ? ಏನು ಅಡ್ಜಸ್ಟ್ ಏನೋ, ನಂಗೆ ಇಲ್ಲಿ ಇರೋಕೆ ಆಯ್ತಲ್ಲ ಕಣಮ್ಮ. ಯಾಕೆ? ತೆಗ್ದ ನಿನ್ನ ಚಾಲ ಅಲೆಯ ಮರ್ಯಾದಿಂದಿರು. ಹೋಗಿ 4 ದಿನ ಆಗಿಲ್ಲ, ಆಲೇ ಇರೋಕಾಯ್ಕಿಲ್ವಂತೆ. ಯಾಕೆ ಹೆಂಗಿರೋದು ಮೈಗೆ? ನಾನಂತರ ಸರಿ ಇಲ್ಲ. ಆಮೇಲೆ ಮರ್ಯಾದಿನ ಚೆನ್ನಾಗಿ ಓದ್ಕೊಂಡು ಹೋಗು. ಆಯಿತು ಬಿಡು, ಸುಮ್ಮನೆ ಹಂಗೆ ಅಂದೇಕಂತೆ. ಆದ್ರೂ ಇಲ್ಲಿ ಬಟ್ಟೆ ಎಲ್ಲ ಒಕ್ಕಬೇಕು. ಈಗ SLC ಬೇರೆ ಅಲ್ವಾ, 5 ಗಂಟೆ ರಾತ್ರಿಗೆ ಹೇಳಿಸ್ತಾರೆ ಓದ್ಕೊಳ್ಳಿ ಅಂತ. ಇನ್ನೇನು ನಿನ್ನ 9 ಗಂಟೆ ಗಂಟೆ ಬಿದ್ಕೊಂತ ಬಿಡ್ಬೇಕಾ? ಸರಿಯಾಗಿರೋ ಜಾಗಕ್ಕೆ ಸೇರ್ಸಿನ ಮಾತ್ರ ನೀನು. ಒಳ್ಳೇದಾಯ್ತು, ಅಲ್ಲೇ ಇರು ಚೆನ್ನಾಗಿ. ಏನು ಚಂದವೋ ಏನೋ, ನನಗಂತೂ ಹೊಸಿ ಬೇಜಾರಾಯ್ತಲ್ಲ. ಇನ್ನು ಯಾರು ಫ್ರೆಂಡ್ಸು ಆಗಿಲ್ಲ ನನಗೆ. ಯಾಕೆ ಆ ಚಿನ್ನು ಇಲ್ವಾ? ಅವಳೆ ಬೇರೆ ಸೆಕ್ಷನು, ನಾನೇ ಬೇರೆ ಸೆಕ್ಷನು. ಹೊಸ ದಿನ ಆದ ಎಲ್ಲ ಸರಿ ಆಯ್ತದೆ. ಜಾಸ್ತಿ ಫ್ರೆಂಡ್ಸ್ನು ಮಾಡ್ಕೊಬೇಡ. ನಿನ್ನ ಪಾಡಿಗೆ ನೀನು ಸ್ಕೂಲ್ಗೆ ಹೋಗು, ಬಾ ಓದ್ಕೊ, ಉಣ್ಕೊಂಡು ಮನಿಕೋ ಅಷ್ಟೇ. ಫ್ರೆಂಡ್ಸ್ ಏನು ಮಾಡಕ್ಕೆ ನೀನು ಬಿದ್ದಿ ಸುತ್ತಬೇಕಿತ್ತ? ಹಂಗಲ್ಲ ಕಣಮ್ಮ. ಇನ್ನೆಂಗೆ ಆಲ ರಾಗ ಹೇಳ್ತಿದ್ಯಲ್ಲ. ನೋಡು ಬಂಗಾರಿ, ನನ್ನ ತಾಳ್ಮೆಗೂ ಒಂದು ಮಿತಿ ಅದೇ. ನಾನು ಹೋಗ್ಲಿ ಬಿಡು ಅಂತ ಸುಮ್ಮನಾದ್ರೆ ತಿರ್ಗಂಗೆಲ್ಲ ವೈಫೈ ಅಂದರೆ ಅಷ್ಟೇ. ಮೇಲೆ ನಾನು ನಾನೇನಂದೆ ಬಿಡು ಆಯಿತು. ಇನ್ನೂ ಏನೂ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿದ್ನಪ್ಪ. ನೀನು ಅದಕ್ಕೆ ಏನಿಂಗೆ ಆಡ್ತೀಯಲ್ಲ. ಇನ್ನೆಂಗೆ ಆಡೋರು? ಚೆನ್ನಾಗಿ ಓದ್ಕೋ. ಸರಿ ಆಯಿತು. ಅಪ್ಪನೂ ಇಲ್ಲೇ ಕೂತವನೆ. ಊರ ಕಡೆಗೆ ಈಗಲೇ ಬರಬೇಡ. ಯಾಕೆ? ರಜಾ ಇದ್ರೆ ಬರ್ತೀನಿ, ಎಲ್ಲ ಬಂದರೆ. ಏನು ಮಾಡಕ್ಕೆ ಬಂದು? ಓದ್ಕೋ. ಇಲ್ಲಿ ಕಳ್ಸೋಕ್ಕೂ ಇಲ್ಲ SLC ಮಕ್ಕಳನ್ನ. ಏನು ಅಯ್ಯಂದಿ, ಓದ್ಕೋ ಬಂಗಾರಿ ಸುಮ್ಮನೆ. ಆಯಿತು ಬಿಡು. ನೀನು ಬರುವಾಗ ಏನಾರು ತಿಂಡಿ ಮಾಡ್ಕೊಬಾ. ಇಲ್ಲಿ ಏನು ತಿನ್ನಕ್ಕಿಲ್ಲ, ಊಟ ಬಿಟ್ರೆ. ಏನು ಬೇಕವಾ? ಏನು ಬೇಕು ಅಂದ್ರೆ ಏನಾರು ತಿನ್ಬೇಕು ಅನಿಸ್ರೆ ಏನು ಮಾಡನೆ? 1 ರೂಪಾಯಿ ಕಾಸನ್ನು ಕೊಡ್ಲಿಲ್ಲ ನೀನು? ಯಾಕೆ ನಿಮ್ಮ ಅಪ್ಪ ಕೊಡ್ಲಿಲ್ವ 200 ರೂಪಾಯಿ? ಅವತ್ತು ಹೋಗೋದಿನ ಖಾಲಿ ಆಯಿತು. ಏನಾ ಇಷ್ಟು ಜಲ್ದಿ? ಹಾಲೆ 200 ರೂಪಾಯಿ ತೀರ್ಸ್ಬಿಟ್ಟಾ? ಸರಿ, ಅದು ಮಗಳು ಕಂಡ್ಬಿಡು ನೀನುವೆ. ಕೇಸಿದ್ಮೇಲೆ ಹಂಗೆ ಇರು, ನಾನೇನು ಮಾಡನೆ? ಅಯ್ಯೋ, ನೀನೇನು ಫೋನ್ ಮಾಡಿದ್ರೆ ಬರೀ ಬೈತಿದ್ದಿ. ಇನ್ನೇನು ಮಾಡೋರು? ಸರಿ ಬಿಡು ಆಯಿತು, ಮಡಗ್ತೀನಿ ಫೋನ. ಅದೇನು ಹೇಳು, ಫೋನ್ ಮಾಡಿದಿ? ಸುಮ್ಮನೆ ಮಾಡಿದೆ, ಅವಳು ಮಾಡ್ತಾ ಇದ್ಲಲ್ಲ ಮನೆಗೆ ಮಾಡೋದ ಅಂತ. ಸರಿ ಬಿಡು ಆಯಿತು, ಇದು ವಾರ್ಡಂದು ಫೋನು, ಕೊಟ್ಬಿಡ್ತೀನಿ. ಸರಿ ಆಯಿತು, ಮಾಡ್ಬೇಕು ಅನಿಸ್ದಾಗ ಅವ್ರ ಫೋನ್ ಇಸ್ಕೊ ಮಾಡು, ಆಂಟಿ ನಂಬರ್ಗೆ. ಸರಿ ಆಯಿತು. ಬೇಜಾರು ಮಾಡ್ಕೊಬೇಡ ಬಂಗಾರಿ. ನನಗೆ ಹೋಗಿರೋದು ಯಾಕೆ? ನಾನು ನಿನ್ನ ಮಾತು ಕೇಳಿ ನಾನು ಓದ್ತೀನಿ ಕಣಮ್ಮ. ಚೆನ್ನಾಗಿ ಓದ್ತೀನಿ, ನೀನು ಆಸವಾಸನೂ ಮಾಡೋಕ್ಕಿಲ್ಲ ಕಣಮ್ಮ ಅಂತ ಹೇಳಿದ್ಕೆ ತಾನೇ ಅಲ್ಲಿಗೆ ತಗೊಂಡೋಗಿ ಸೇರಿಸಿತು. ಈಗ ಮತ್ತೆ ನೀನು ಹಳೆ ಚಾಲ್ ತೆಗಿಬೇಡ. ಓದೋಕ್ಕೆ ಅಂತ ಹೋಗಿದ್ದಿ, ನಾನು ಹೋಗ್ಲಿ ಬಿಡು, ಎಲ್ಲ ಮರ್ತ್ಕೊಂಡು ಕಳ್ಸೀನಿ. ಅದನ್ನ ಉಳಿಸ್ಕೊ ನೀನು. ಚೆನ್ನಾಗಿ ಓದ್ಕೊಂಡು ಬಾ, ಅರ್ಥ ಆಯ್ತೇನೆ? ಸರಿ ಆಯಿತು. ಹೆಂಗಾರು ಮಾಡಿ SLC ಪಾಸ್ ಮಾಡಿಬಿಡು, ಆಮೇಲೆ ಕಾಲೇಜಿಗೆ ಸೇರ್ಕೊಳ್ಳುವಂತೆ. ಇಲ್ಲೇ ಅದೇ ಕಾಲೇಜುವೆ. ಸರಿ ಒಳ್ಳೇದೇ ಆಯಿತು. ಅಷ್ಟು ಚೆನ್ನಾಗಿದ್ದದಂತೆ, ಚೆನ್ನಾಗಿ ಓದ್ಕ ಇರು. ಇನ್ನೇನು ಅಡುಗೆ ಗಿಡಿಗೆಲ್ಲ ಚೆನ್ನಾಗಿ ಮಾಡಾರ? ಮಾಡ್ತಾರೆ. ಇವತ್ತು ಚಿಕನ್ ಮಾಡಿದ್ರು. ಇನ್ನೇನು ಚಿಕನ್ ಪಕ್ಕನೆಲ್ಲ ಕೊಡ್ತಾರೆ? ಊಟ ಏನಿಲ್ಲ, ಮೊಟ್ಟೆ, ಚಿಕನು, ಬಾಳೆಹಣ್ಣು ಎಲ್ಲನೂ ಕೊಡ್ತಾರೆ. ಸರಿ, ಮತ್ತೆ ಓದ್ಕೊಂಡಿರು ಆರಾಮಾಗಿ. ಆಯಿತು. ಇಲ್ಲಿ ನಮ್ಮನ್ನಂತೂ ಕಳ್ಸೋಕ್ಕಿಲ್ಲ, ನೀನೇ ಬಾ ನೋಡ್ಕೊಂಡು ಹೋಗಿ ಅಂತ. ಸರಿ ಬಿಡು ಆಯಿತು, ಬರ್ತೀನಿ. ಚಿನ್ನೋರ ಅಮ್ಮ ಬರ್ತದಲ್ಲ, ಅಮ್ಮನ ಜೊತೆ ಬರ್ತೀನಿ. ಜಾಪನ. ಸರಿ ಅಮ್ಮ ಆಯಿತು, ಚೆನ್ನಾಗಿ ಓದ್ಕೋ. ಮಡ್ಗಣ. ಸರಿ ಆಯಿತು. ಏನಂದಳು? ಈಗ ಹೊಸ್ತಲ್ವಾ, ಇಲ್ಲಿರಕ್ಕಾಯ್ತಲ್ಲ ಅಂತಿದ್ಲು. ಓದ್ಲಿ ಬನ್ನಿ ಚೆನ್ನಾಗಿ. 5 ಗಂಟೆಗೆ ಎದ್ದು ಓದ್ಸರಂತೆ. ಹೆಂಗೋ ಒಳ್ಳೆ ತಕ ಹಾಕಿವ್ನಿ.
ಅಪ್ಪನ ಕೇಳನೇ ಇಲ್ಲ. ಆಗ ಅಪ್ಪ ಅಪ್ಪ ಅಂತಿದ್ಲು. ಅಪ್ಪನ ಕೂಡ ಮಾತಾಡ್ಬೇಕಂತ ಒಂದು ಮಾತನ್ನಿಲ್ಲ ಅಪ್ಪ. ಅಯ್ಯೋ ಅಪ್ಪನು ಆಡಂದಂತೆ ಅದಕ್ಕೆ ಮಡಗುದ್ಲು. ಆಯ್ತು ಬಿಡು. ಆಮೇಲೆ ಏನು ಗೊತ್ತಾ, ಇವತ್ತು ರೋಜಾ ಹೋಗಿಗೆ ನಾಮಕರಣವಂತೆ ನಮ್ಮನ್ನು ಕರೆದಿಲ್ಲ ನೋಡಿ. ಓಹೋ ಬ್ಯಾಡ್ವಮ್ಮಂತೆ, ನಿನ್ನನ್ನು ಕರಿಬೇಕು ಮುಂದಾಗಿ. ಗೊತ್ತು ಗೊತ್ತು ಕರೀನಿಲ್ಲ ಅಂತೀಯಲ್ಲ. ಹಂಗಲ್ಲ, ಆದ್ರೂ ಒಂದು ಮಾತು ಕರೀದಾನೆ. ಅವ್ವ ಮಯಸ ಎಲ್ಲ ಹೋದ್ರಂತೆ. ಅವ್ವ ನೆನೆನೆ ಓದ್ಲಂತೆ, ಮಯಸ ಬೆಳಿಗ್ಗೆ ಓದ್ಲಂತೆ. ಯಾರು ಹೇಳ್ದವ್ರು ನಿನಗೆ? ಅವ ಅಕ್ಕಂಗಂತಿದ್ಲು. ಹೋಗ್ಲಿ ಬಿಡು, ಅವ್ರೇ ನಮ್ಮ ಲೆಕ್ಕಕ್ಕೆ ತಗೊಂಡಿದ್ದಾರ. ಹೆಂಗೋ ನಾವು ಈ ಊರಲ್ಲೇ ಇರೋಕ್ಕೆ ಬಿಟ್ಟವನೆಲ್ಲ ನಿನ್ನ ತಮ್ಮ. ಅದಕ್ಕೆ ಸಂತೋಷ ಪಟ್ಕೊಂಡು ಸುಮ್ಮನೆ ಇರಬೇಕು. ಅದು ಕರ್ದಿಲ್ಲ ಇದು ಕರ್ದಿಲ್ಲ ಅನ್ನಕ್ಕದ. ಹಂಗಲ್ಲ, ಒಂದು ಮಾತು ನಮ್ಮ ಅವ್ವ ಹೇಳೋ ಅಂತ ಎಲ್ಲ ನಾವು ಮಾಡ್ಕೊಂಡಿದ್ದೆ ತಾನೇ. ಹೆಂಗೋ ರೋಜಾ ಚೆನ್ನಾಗಿದ್ಲು, ಅವ್ರ ಮನೆಗೆ ಹೋಯ್ತಿತ್ತಿಲ್ವಾ? ನಮ್ಮ ಕೈಯಾರ ನಾವೇ ಹಾಳು ಮಾಡ್ಕೊಂಡೋಬ್ಬ. ಅದೇಯ. ಬಿಡು ಆಯ್ತು, ತಡಿ ಫೋನ್ ಕೊಟ್ಬಿಟ್ಟು ಬರ್ತೀನಿ. ಕೊಟ್ಬಿಟ್ಟು ಬರೋಗು ಹಂಗೆ ಬರುವಾಗ ಹಾಲು ತಕಬ. ಅಯ್ಯ ಕಾಸಿಲ್ಲ ಅಂದ್ರೂ ಕೇಳಕ್ಕಿವಲ್ಲ ನೀನು. ಕುಡಿಯೋಕ್ಕೋಸ್ಕರ ಕಾಸು ಮಾಡಿಕೊಂಡು 1 ರೂಪಾಯಿ ಮನೆಗೆ ಸಾಮಾನು ತರಕ್ಕಿಲ್ಲ. ಯಾಕೆ ನೀನು ಹಿಂಗೆ ಆಡ್ತಿದ್ರೆ ನಾನು ಕೆಲ್ಸಕ್ಕೆ ಹೋಯ್ಕಿಲ್ಲ, ಆಮೇಲೆ ಮನೇಲೇ ಇರ್ತೀನಿ. ಬೇಡ ಬಿಡು, ನೀನು ಮನೇಲಿರು ನಾನು ಮನೇಲಿ ಇರ್ತೀನಿ. ಅವಾಗ ನಿನ್ನ ತಮ್ಮಂಗೆ ಹೆಂಗೆ ದುಡ್ಡು ಕೊಟ್ಟು ನಿನ್ನ ಮಕ್ಕ ಬೆಂಕಿ ಯಾಕ? ಎಲ್ಲಾರೇ ಕುಡಿಯೋದು ಬಿಡ್ತೀನಿ ಅಂತ ಬತ್ತೆಲ್ಲ ಬಾಯಲ್ಲಿ ಇಬ್ರು ಮನೇಲೇ ಇರೋದ ಅಂತೀಯಲ್ಲ ನೋಡು. ನಿನ್ನ ಬುದ್ಧಿನೇ ಬಿಡಕ್ಕಿಲ್ವಲ್ಲ. ಯಾವತ್ತೆಲ್ಲ ಕುಡ್ದೆ ಅಂದರೆ ಡೈಲಿ ಕುಡ್ದನ ಕಾಸಲ್ಲಿ ಬಂದದು. ಅದಕ್ಕೆ ಹೆಂಗಾರು ಹುಟ್ಟಿಸ್ಕತಿ ಬಿಡು ಕಾಸ. ಮನೆ ಬಂಗಕ್ಕಾದ್ರೆ ಎಲ್ಲೂ ಕಾಸು ಹುಟ್ಟಕ್ಕಿಲ್ಲ ನಿನಗೆ. ಕುಡಿಯೋಕ್ಕಾದ್ರೆ ಎಲ್ಲಾರು ಪತ್ತೆ ಮಾಡ್ಕೊಬಿಡ್ತಿದ್ದಿ. ನನ್ನ ಮಗನೇ ಹೋಗು. ಈಗೇನು ಕಾಸು ಕೊಟ್ಟಿಯೋ ಕೊಡಕ್ಕಿಲ್ವೋ? ಕೊಟ್ಟರೆ ಮಾತ್ರ ಆಳ್ತಾರದು ನಾನು. ಇಲ್ದವ್ರು ಫೋನ್ ಕೊಟ್ಬಿಟ್ಟು ಬರ್ತೀನಿ ಅಷ್ಟೇ. ಹೋಗು ಕಡ ಇಸ್ಕೊಬ್ರಗು. ನಿಮ್ಮ ಅಪ್ಪ ಕಡ ಕೊಡಕ್ಕೆ ಅಲ್ಲಿ ಇನ್ನು ತರೋ ಕಡವ. ಓಲೆ ತಲೆನೋಯ್ತದೆ, ಕಾಪಿ ಕುಡಿಬೇಕು. ಇಲ್ಲ ಕಣ್ಮರ ಏನಂತ ಕಾಸು ಎಲ್ಲಿಂದ ಬಂದದು? ನೀನೊಳ್ಳೆ ಚೆನ್ನಾಗಿ ಆಡ್ತಿ. ಡೈಲಿ ಏನು ಕೈ ಮೇಲೆ ಕೊಟ್ಟು ಕಳ್ಸಾರ ಅಲ್ಲಿ? ನೋಡು ಚಿಲ್ಲರೆ ರೂಪಾಯಿ 10 ರೂಪಾಯಿ ಇಲ್ವ ನಿಂತವು? 14 ರೂಪಾಯಿ ಹಾಲು ಕೊಡಿಲ್ಲ, 10 ರೂಪಾಯಿ ತತ್ತೀನಿ ನಾನು. ಹೋಗಾಯ್ತು, ಫೋನ್ ಕೊಟ್ಬಿಟ್ಟು ಬರೋಗು, ನಾನು ಹಾಲು ತತ್ತೀನಿ. ಮೊಳ್ಳ ಕಾಸು ಮಡಿಕ ನಾಟಕ ಆಡ್ತಾ ಇದೆಯಾ? ನನ್ನ ಕೈಯಲ್ಲಿ ಕೊಟ್ಟರೆ ಮಡಿಕೊಬಿಡ್ತೀನಿ ಅಂತ ದೊಡ್ಡ ನೋಟೆ ಮಡಗಿರ್ಬೇಕೇನೋ ಹಂಗಾರೆ. ತತ್ತ ಇಲ್ಲಿ ಇಲ್ಲಕ್ಕಂತ ಹೋಗು ಕಡ ಇಸ್ಕೊಬರದ ಅಂತ ಹಂಗಂದೆ. ಕೊಡು, ನೀನು ನಾಟಕ ಆಡ್ಬೇಡ, ಕಾಸು ಕೊಡಿಲಿ. ಹಾಲು ತಗೊಂಡು ಸಾರಿಗೇನಾರು ತತ್ತೀನಿ. ಅಲ್ಲೇ ಕಾಲು ತತ್ತೀನಿ ಕೊಡು. ಅವರೇ ಕಳ ಒಂದು ಹೆಸರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡಾಗ ನಾನು ತತ್ತೀನಿ, ಹೋಗು ನೀನು. ಬೇವರ್ಸಿ ನಾಟಕ ಮಾಡಕ್ಕೆ ಸರಿಯಾಗಿದ್ದಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.